ಹಾಸನ ಜಿಲ್ಲೆಗೆ ಆಗಮಿಸಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಹಿರಿಸಾವೆಗಡಿಗೆ ಆಗಮಿಸಿದ ಪಾರ್ಥಿವ ಶರೀರ ನಿರಂತರ 8 ಗಂಟೆಗಳ ಕಾಲ ಅಂತಿಮ ಯಾತ್ರೆಯನ್ನ ನಡೆಸಲಾಗಿದೆ. ಸಮಯ ಅಂದುಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ. ರಸ್ತೆಯುದ್ದಕ್ಕೂ ಸಾರ್ವಜನಿಕರು ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ನೋಡಬೇಕು ಅಂತ ಹೇಳಿ ನಿಂತಹ ಹಿನ್ನೆಲೆ ಲೇಟ್ ಆಗಿದೆ. ಚೆನ್ನಮ್ಮ ತವರು ಮನೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಿದ್ದಾರೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಸದ್ಯಕ್ಕೆ ಹಾಸನ ಜಿಲ್ಲೆಗೆ ಆಗಮಿಸಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಹಿರಿಸಾವೆಗಡಿಗೆಗೆ ಆಗಮಿಸಿದೆ ಪಾರ್ಥಿವ ಶರೀರ. ನಿರಂತರ 8 ಗಂಟೆಗಳ ಕಾಲ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಯಿತು. ಚೆನ್ನಮ್ಮ ಅವರ ತವರು ಮನೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಿದ್ದಾರೆ. ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ರು. ತವರು ಮನೆ ತವರೂರು ಅಂತ ಹೇಳಿದ್ರೆ ಚೆನ್ನಮ್ಮ ಅವರಿಗೆ ಬಹಳಷ್ಟು ಪ್ರೀತಿ. ಇಡೀ ಊರಿಗೂರೇ ಮೌನಕ್ಕೆ ಶರಣಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಬಹಳಷ್ಟು ಶೋಕ ಸಾಗರದಲ್ಲಿ ಊರಿಗೂರೇ ಮುಳುಗಿದೆ. ನೋಡ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನು. ಬಹಳಷ್ಟು ಜನ ಸೇರಿದ್ದಾರೆ. ಆ ಒಂದು ಅಂತಿಮ ಯಾತ್ರೆಯ ವಾಹನದ ಸುತ್ತ ಮೊಬೈಲ್ ಟಾರ್ಚ್ಗಳನ್ನು ಹಾಕ್ಕೊಂಡು ಜನ ಅಲ್ಲಿಗೆ ಧಾವಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಬೆಂಗಳೂರಿನಿಂದ ಹೊರಟಂಥ ಸಂದರ್ಭದಲ್ಲಿ ನೆಲಮಂಗಲ ಆಗಿರ್ಬೋದು, ಹಿರಿಸಾವೆ ಆಗಿರ್ಬೋದು, ಬೆಳ್ಳೂರು ಕ್ರಾಸ್, ಕುಣಿಗಲ್, ಹೀಗೆ ಎಲ್ಲ ಕಡೆಯೂ ಕೂಡ ಗಾಡಿಗಳನ್ನು ಸೈಡ್ಗೆ ಹಾಕಿಸ್ಕೊಳ್ತಾ ಇದ್ರು. ಒಂದಷ್ಟು ಸಾರ್ವಜನಿಕರು ಒಂದು ಕಡೆ ನಿಂತು ಪಾರ್ಥಿವ ಶರೀರವನ್ನು ನೋಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಪಾರ್ಥಿವ ಶರೀರವನ್ನ ಬರಮಾಡಿಕೊಂಡಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್. ಈಗಾಗಲೇ ಬಹಳಷ್ಟು ಸಾಂತ್ವನದ ಮಾತುಗಳನ್ನು ಆಡ್ತಾ ಇದ್ರು, ನೊಂದುಕೊಂಡಿದ್ರು. ಇನ್ನು ಜೊತೆಗೆ ಶಾಸಕ CN ಬಾಲಕೃಷ್ಣ, KM ಶಿವಲಿಂಗೇಗೌಡ ಸೇರಿದಂತೆ ಗಣ್ಯರು ಅಲ್ಲಿಯೇ ನೆರೆದಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಕಾದು ನಿಂತಿದ್ರು ನೂರಾರು ಅಭಿಮಾನಿಗಳು. ಆ ನೇರ ವಿಜುವಲ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲಿಗೆ ಧಾವಿಸಿದ್ದಾರೆ. ಜನರನ್ನ ನಿಯಂತ್ರಿಸುವುದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ರೋಪ್ ಮೂಲಕ ಅಭಿಮಾನಿಗಳನ್ನ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು. ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ಅಲ್ಲಿ ನೆರೆದಿರೋದು. ಇನ್ನು ಯಾವ್ಯಾವಾಗ ಗುಂಪಾಗಿ ಜನ ಕಾಣ್ತಾರೋ ಅಲ್ಲಿಯೂ ಕೂಡ ಆ ಒಂದು ವಾಹನವನ್ನು ಸೈಡ್ಗೆ ಹಾಕಿ ಜನರಿಗೆ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಆದರೆ ಬಹಳಷ್ಟು ವಿಳಂಬವಾದರೂ ಕೂಡ ನೋಡಬೇಕು ಅಂದುಕೊಂಡಂತೆ ಕಾದು ಕುಳಿತಿದ್ದಂತಹ ಸಾರ್ವಜನಿಕರಿಗೆ ನಿರಾಸೆಯನ್ನಂತೂ ಮಾಡಿಸ್ತಾ ಇಲ್ಲ. ನೋಡ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನು. ಟೋಲ್ ಎಲ್ಲೇ ಇದ್ರೂ ಕೂಡ, ಎಂಥದ್ದೇ ಸಂದರ್ಭ ಇದ್ರೂ ಕೂಡ ಜನ ಗುಂಪಾಗಿ ಬಹಳಷ್ಟು ಗಂಟೆಗಳ ಕಾಲ ವೆಯ್ಟ್ ಮಾಡ್ತಾ ಇದ್ರು. ವಾಹನ ಬಂದಾಕ್ಷಣ ಚೆನ್ನಮ್ಮ ಅವರನ್ನು ನೋಡೋದಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಮನೆಯ ಹಿಂದೆ ನಿಂತಿದ್ದಂಥ ಶಕ್ತಿ ದೇವತೆ. ಎಲ್ಲರೂ ರಾಜಕೀಯದತ್ತ ನಿರರ್ಗಳವಾಗಿ ನಿರತರಾಗಿದ್ರು ಅಂದರೆ ಮನೆಯನ್ನು ನಡೆಸುವಂಥ ಮೇಟಿ ಬಹಳಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ ಅರ್ಥ. ಮಕ್ಕಳು, ಮೊಮ್ಮಕ್ಕಳು, ಪತಿ ಎಲ್ಲರನ್ನ ಕೂಡ ಸೊಸೆ ಕೂಡು ಕುಟುಂಬವನ್ನು ನಿರ್ವಹಿಸಿದಂಥ ಪರಿ ಇದೆಯಲ್ಲ, ಇವತ್ತು ಈ ಪ್ರೀತಿಗೆ ಅದೇ ಕಾರಣ. ಎಂದಿಗೂ ರಾಜಕೀಯದಲ್ಲಿ ಗುರುತಿಸ್ಕೊಂಡವರಲ್ಲ, ಸಭೆ ಸಮಾರಂಭಗಳಲ್ಲಿ ಭರ್ಜರಿ ಭಾಷಣವನ್ನು ಮಾಡಿದವರಲ್ಲ. ಆದರೂ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ರೀತಿ ಕೊಡ್ತಾರೆ ಅಂದರೆ ದೊಡ್ಡ ಮನೆಯ ಮೇಲೆ ಇರುವಂಥ ಗೌರವ, ದೊಡ್ಡ ಮನೆಯಲ್ಲಿ ಜನರನ್ನು ನಡೆಸ್ಕೊಂಡಂಥ ರೀತಿ, ಮಣ್ಣಿನ ಮಗ ಅಂತ ದೇವೇಗೌಡರು ಕರೆಸ್ಕೊಂಡಿದ್ದು, ಮಾಜಿ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆ, ಇದೆಲ್ಲದರ ಹಿಂದೆ ಶಕ್ತಿ ದೇವತೆಯಾಗಿ ನಿಂತಂಥವರು ಚೆನ್ನಮ್ಮ. ಇವತ್ತು ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಲ್ಲರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಆ ಅಂತಿಮ ಯಾತ್ರೆ ನಿರಂತರವಾಗಿ 8 ಗಂಟೆಗಳ ಕಾಲ ಸಾಗಿದೆ. ಬೆಂಗಳೂರಿನಿಂದ ಹಾಸನದವರೆಗೂ ಸಾಗುವ ಮಾರ್ಗದ ಉದ್ದಕ್ಕೂ ಜನಗಳು ಅಲ್ಲಲ್ಲಿ ಗುಂಪಾಗಿ ಕಾಣಿಸ್ಕೊಂಡು ರಥವನ್ನು ಸೈಡ್ಗೆ ಹಾಕಿಸಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಂಡಿರುವಂಥ ವಿಜುವಲ್ಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕತ್ಲೆ ಆಗಿದೆ. ಯಾವ ಸಮಯಕ್ಕೆ ಬರುತ್ತೋ, ಯಾವ ರಸ್ತೆಯನ್ನು ಬದಲಾಯಿಸ್ಬಿಡ್ತಾರೋ ಏನೋ ಅನ್ನುವಂಥ ಒಂದು ಆತಂಕ ಇದ್ರೂ ಕೂಡ ಇಲ್ಲ. ನಾವು ನೋಡಬೇಕು ಅಂತ ಹೇಳಿ ಅನೇಕ ಜನರು, ನೂರಾರು ಅಭಿಮಾನಿಗಳು, ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನು ಈಗ ಬರಮಾಡಿಕೊಂಡಿದ್ದಾರೆ MP ಶ್ರೇಯಸ್ ಪಟೇಲ್, ಜೊತೆಗೆ ಶಾಸಕ CN ಬಾಲಕೃಷ್ಣ, KM ಶಿವಲಿಂಗೇಗೌಡರು ಎಲ್ಲರೂ ಕೂಡ
ಅಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಕಾದು ನಿಂತಿದ್ರು ನೂರಾರು ಅಭಿಮಾನಿಗಳು. ತಾಯಿಯ ಪಾರ್ಥಿವ ಶರೀರದ ಜೊತೆಗೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ಇನ್ನು ಜನರನ್ನು ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಅತಿ ದೊಡ್ಡ ಕೆಲಸವಾಗ್ಬಿಟ್ಟಿದೆ. ಈಗಾಗಲೇ ನಾಳೆಗೂ ಕೂಡ ಬಹಳಷ್ಟು ಅಂದರೆ ಒಂದು 2,000ದಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ VIP VVIP ಆಗಮಿಸುವಂತಹ ಹಿನ್ನೆಲೆ ಬಹಳಷ್ಟು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನೋಡ್ತಾ ಇದ್ದೀರಿ, ಈಗಾಗಲೇ ಬೆಂಗಳೂರಿನಿಂದ ಹೊರಟು ಹಾಸನದತ್ತ ತೆರಳುವಂಥ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. ದೊಡ್ಡಗೌಡರ ನೆರಳಿನಂತೆ ಪತಿಯ ಜೊತೆ ಸುದೀರ್ಘ ಕಾಲ ಹೆಜ್ಜೆಯನ್ನು ಹಾಕಿದಂತಹ ಧರ್ಮಪತ್ನಿ ಇನ್ನಿಲ್ಲ ಎನ್ನುವಂಥ ಸುದ್ದಿ ನಿಜಕ್ಕೂ ದೊಡ್ಡಗೌಡರು ಅದು ಹೆಂಗೆ ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಬಹಳಷ್ಟು ನೊಂದಿದ್ರು, ಬಹಳಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರೇವಣ್ಣ, ಕುಮಾರಸ್ವಾಮಿ. ಮೊಮ್ಮಕ್ಕಳಂದರೆ ಅಪಾರವಾದಂತಹ ಪ್ರೀತಿಯನ್ನು ಹೊಂದಿದ್ರು ಚೆನ್ನಮ್ಮ. ಎಲ್ಲರನ್ನ ಕೂಡ ಬಹಳಷ್ಟು ಪ್ರೀತಿಯಿಂದ ಮನೆಗೆ ಬಂದಂಥ ಸಿಬ್ಬಂದಿ ಅನ್ನುವಂಥ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನ ಪ್ರೀತಿಯಿಂದ ನಡೆಸ್ಕೊಂಡಂಥ ಪರಿ ಇವತ್ತು ಪ್ರಪಂಚದಾದ್ಯಂತ ಇಷ್ಟು ದೊಡ್ಡ ಮಟ್ಟದ ಪ್ರೀತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಇಂಥದ್ದೊಂದು ದೊಡ್ಡ ಸಂಸ್ಕಾರ. ನೋಡಿ, ಯಾವ ಮನೆಯಲ್ಲಿ ಸಂಸ್ಕಾರ ನೆಲೆಸಿರುತ್ತೋ ಆ ಮನೆಗಳಲ್ಲಿ ಆ ವ್ಯಕ್ತಿತ್ವಗಳನ್ನು ಹೊರಗಿನ ಜನ ಪ್ರೀತಿಸ್ತಾರೆ. ಹಾಗಾಗಿ ಅಂಥ ಸಂಸ್ಕಾರ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಂಥವರು ದೇವೇಗೌಡರ ಪತ್ನಿ, ಧರ್ಮ ಪತ್ನಿ ಚೆನ್ನಮ್ಮ. ದೇವರ ಮನೆ, ದೇವರ ಕೋಣೆ ಶುಚಿಗೊಳಿಸೋದು, ದೇವರ ಮನೆಯಲ್ಲೇ ಪೂಜೆ ಪುನಸ್ಕಾರಗಳು ಮಾಡೋದು, ಇವತ್ತು ಈ ಮುತ್ತೈದೆ ಸಾವನ್ನು ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತ ಹಲವಾರು ಜನ ಮಾತಾಡ್ತಾ ಇದ್ದಾರೆ ಹೊರಗಡೆ. ನೋಡಿ, ಅಪಾರ ದೈವ ಭಕ್ತಿ. ಇವತ್ತು ಅವ್ರಿಗೆ ಕೇಡು ಬಯಸಿದವರು ಇವರು ಚೆನ್ನಾಗಿದ್ದಾಗ ಇವ್ರ ಕಣ್ಮುಂದೆಯೇ ಭಗವಂತ ತಕ್ಕ ಶಾಸ್ತಿ ಮಾಡಿಬಿಟ್ಟ. ಆದರೆ ಎಲ್ಲರಿಗೂ ಕ್ಷಮಿಸಿ ಹೊರಗಿನ ನಾಡಿನ ಜನರಿಗೆ ಒಳ್ಳೆದಾಗಬೇಕು ಅಂತ ಬಯಸಿದವರು ಎಷ್ಟು ಸುದೀರ್ಘ ವರ್ಷಗಳ ಕಾಲ ಜೀವನವನ್ನು ದಂಪತಿ ಸಮೇತ ನಡೆಸಿದ್ದಾರಲ್ಲ, ಇದಕ್ಕಿಂತ ಇನ್ಯಾವ ಸೌಭಾಗ್ಯ ಬೇಕು ಅಂತ ಇವತ್ತು ಕೂತಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಅಂಥ ಸುದೀರ್ಘ ಜೀವನವನ್ನು ದಂಪತಿ ಸಮೇತ ಬಂದಂಥ ಹೆಗ್ಗಳಿಕೆ ಈಗ ಈ ಆದರ್ಶ ದಂಪತಿ ಪಾಲಾಗಿದೆ. ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ. ಇತ್ತೀಚಿನ ದಿನಗಳಲ್ಲಿ 2 ವರ್ಷ 3 ವರ್ಷ ಅಥವಾ 2 ತಿಂಗಳು 2 ವಾರಕ್ಕೆ ಡೈವೋರ್ಸ್ ಕೇಳುವಂಥ ಅನೇಕ ಜನರು ಇವ್ರನ್ನ ನೋಡಿ ಕಲಿಬೇಕು ಅಂತ ಜನ ನಾನಾ ರೀತಿಯ ಕಾಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಅಂಥ ದಾಂಪತ್ಯ ಇವರು ಹೊಂದಿದ್ದು. ನಿನ್ನೆ ಅಂಥದ್ದೊಂದು ಸುದ್ದಿ ಎಲ್ಲರನ್ನ ಬೆರಗುಗೊಳಿಸಿತ್ತು. ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ರು ಚೆನ್ನಮ್ಮ.